ತಂದೆ, ತಾಯಿ, ಅಣ್ಣ, ತಮ್ಮ, ತಂಗಿ, ಅಕ್ಕ, ಇದೆಲ್ಲವೂ ಸಹ ಸಾಂಸಾರಿಕ ಜೀವನದಲ್ಲಿ ಬರುತ್ತೆ. ಪುನೀತ್ ಕೆರೆಹಳ್ಳಿ ಅವರೇ, ಈ ಪುನೀತ್ ಕೆರೆಹಳ್ಳಿ ಮೇಲೆ ಮತ್ತೊಂದು FIR ಅಂತೆ. ಮಾಡಿದ್ದು ಯಾರು? ಇದು ಮಾಡ್ಕೊಂಡಿರೋವಂಥದ್ದು ಯಾರು? ನಿಮಗೆ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಬರೋಕ್ಕೆ, ವಾದ ಮಾಡೋದಕ್ಕೆ, ಬೇಲ್ ಕೊಟ್ಟು ಬಿಡಿಸ್ಕೊಂಡು ಬರೋದಕ್ಕೆ ಹಿಂದ್ಗಡೆ ಸಪೋರ್ಟ್ ಇದ್ದಾರಲ್ಲ, ಡಿಗ್ರಿ ಸರ್ಟಿಫಿಕೇಟ್ ಅನ್ನೋ ರೀತಿ ಆ್ಯಡ್ ಆಗಿರೋ ಅಂಥದ್ದು. ಹಿಂದೂ ಧರ್ಮ ಅಪಾಯದಲ್ಲಿದೆ, ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಹೇಳ್ಕೊಂಡು, ಗೋಮಾತೆ ಅಪಾಯದಲ್ಲಿದೆ, ಗೋಮಾತೆ ಅಪಾಯದಲ್ಲಿದ್ದಾಳೆ ಅಂತ ಹೇಳ್ಕೊಂಡು ಪುನೀತ್ ಕೆರೆಹಳ್ಳಿ ಮೇಲೆ ಮತ್ತೊಂದು FIR ಅಂತೆ. ಪೊಲೀಸ್ನವರು ಪುನೀತ್ ಕೆರೆಹಳ್ಳಿ ಅವರ ತಮ್ಮನ ಮದುವೆಗೆ ಹೋಗಿದ್ದಾಗ ಅಲ್ಲಿ ಅವರನ್ನು ಕರ್ಕೊಂಡು ಹೋಗಿದ್ದಾರಂತೆ. ಅದನ್ನು ಪುನೀತ್ ಕೆರೆಹಳ್ಳಿ ಅವರು ಹೇಳ್ತಾ ಇರುವುದು, ನನ್ನ ಮೇಲೆ ಅಬ್ದುಲ್ ರಜಾಕ್ ಕಂಪ್ಲೇಂಟ್ ಮಾಡಿದ್ದಾರೆ, FIR ಮಾಡಿದ್ದಾರೆ, ಮದುವೆಗೆ ಬಂದರೂ ಬಿಡ್ತಾ ಇಲ್ಲ, ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಇದು ಮಾಡಿದ್ಕೊಂಡಿದ್ದು ಯಾರು? ಇದು ಮಾಡ್ಕೊಂಡಿರೋವಂಥದ್ದು ಯಾರು? ನನ್ನ ಮೇಲೆ 45 FIR ಐತೆ, ನನಗೆ 45 FIR ಐತೆ ಹೆಗ್ಗಳಿಕೆಯಿಂದ ಹೇಳ್ಕೊಳ್ತೀರಲ್ಲ ಪುನೀತ್ ಕೆರೆಹಳ್ಳಿ ಅವರೇ. ಇದೊಂದು 46ನೇದು. ನಿಮಗೆ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಬರೋಕ್ಕೆ, ವಾದ ಮಾಡೋದಕ್ಕೆ, ಬೇಲ್ ಕೊಟ್ಟು ಬಿಡಿಸ್ಕೊಂಡು ಬರೋದಕ್ಕೆ ಹಿಂದ್ಗಡೆ ಸಪೋರ್ಟ್ ಇದ್ದಾರಲ್ಲ ಪುನೀತ್ ಕೆರೆಹಳ್ಳಿ ಅವರೇ, ನಿಮ್ಗೆ ಸಪೋರ್ಟ್ ಇದ್ದಾರಲ್ಲ, ಯಾಕೆ ಚಿಂತೆ ಮಾಡ್ತೀರಿ? ನಿಮ್ಗೊಂದು ಡಿಗ್ರಿ ಸರ್ಟಿಫಿಕೇಟು ಅನ್ನೋ ರೀತಿ ಆ್ಯಡ್ ಆಗಿರೋ ಅಂಥದ್ದು. ನೀವು ಏನೆಲ್ಲ ಮಾತಾಡ್ತೀರಿ? ನೀವು ಹೇಳಿದ್ರಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನನಗೆ ಜೀವ ಬೆದರಿಕೆ ಇದೆ ಅಂತೇಳಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನನ್ನ ಕಂಪ್ಲೇಂಟ್ ಮೇಲೆ ಅರೆಸ್ಟ್ ಆಗಿಲ್ಲ. ಇವರು ಯಾರೋ ಧರ್ಮಗುರುಗಳಿಗೆ ನಿಂದನೆ ಮಾಡಿದ್ದೀನಿ ಅಂತೇಳಿ ಅಬ್ದುಲ್ ರಜಾಕ್ ಕಂಪ್ಲೇಂಟ್ ಕೊಟ್ಟಿರೋದು, ನನ್ನ ಮೇಲೆ ಅರೆಸ್ಟ್ ಮಾಡಿದ್ದಾರೆ ಅಂತ. ಎರಡು ಒಂದೇ ಕೇಸ್ ತಾನೇ. ಇವರು ನನ್ನ ಮೇಲೆ ಜೀವ ಬೆದರಿಕೆ ಇದೆ ಅಂತ ಕೊಟ್ಟಿರುವಂತಹ ಕಂಪ್ಲೇಂಟು, ಇವರು ಏನೋ ಆಡಿಯೋಗಳನ್ನೆಲ್ಲ ಲೀಕ್ ಮಾಡ್ಕೊಂಡಿರುವಂಥ ಕಂಪ್ಲೇಂಟು, ಅದೇ ವಿಚಾರದಲ್ಲಿ ಇವರು ಕೊಟ್ಟಿರುವಂಥದ್ದು ವಾದ ಬರುತ್ತಲ್ಲ. ಅವತ್ತು ಆಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಟು ಅಲ್ಲೆಲ್ಲ 50 ಲಕ್ಷ ರೂಪಾಯಿ ಡೀಲ್ ಆಗಿದೆ, ಇಲ್ಲೇನೋ ಆಗಿದೆ, ಅಲ್ಲೇನೋ ಆಗಿದೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಬಿಟ್ಟು ಇಲ್ಲಿ ಗೊಂದಲಗಳನ್ನು ಮೂಡಿಸೋವಂಥವ್ರು ಯಾರು? ಹಿಂದೂ ಧರ್ಮ ಅಪಾಯದಲ್ಲಿದೆ, ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಹೇಳ್ಕೊಂಡು, ಗೋಮಾತೆ ಅಪಾಯದಲ್ಲಿದೆ, ಗೋಮಾತೆ ಅಪಾಯದಲ್ಲಿದ್ದಾಳೆ ಅಂತ ಹೇಳ್ಕೊಂಡು ಯಾತಕ್ಕೆ ಟೈಮನ್ನು ವೇಸ್ಟ್ ಮಾಡ್ಕೊಳ್ತೀರಿ ಪುನೀತ್ ಕೆರೆಹಳ್ಳಿ ಅವರೇ? ನೋಡಿ, ಕುಟುಂಬ, ನಿಮ್ಮದು ತಮ್ಮನ ಮದುವೆ ಎಷ್ಟು ಚೆನ್ನಾಗಿದೆ, ಸಾಂಸಾರಿಕ ಜೀವನ ಎಲ್ಲವೂ ಸಹ ಇದೆಯಲ್ಲ. ನೀವು ನಿಮ್ಮ ತಮ್ಮನ ಮದುವೆಗೆ ನೀವು ಅಲ್ಲಿ ಹೋಗಿದ್ದೀರಲ್ವಾ, ಅದೇ ಸಂಸಾರ, ಸಾಂಸಾರಿಕ ಜೀವನ ಅಂದರೆ ಅದೇ. ತಂದೆ, ತಾಯಿ, ಅಣ್ಣ, ತಮ್ಮ, ತಂಗಿ, ಅಕ್ಕ, ಇದೆಲ್ಲವೂ ಸಹ ಸಾಂಸಾರಿಕ ಜೀವನದಲ್ಲಿ ಬರುತ್ತೆ. ಪುನೀತ್ ಕೆರೆಹಳ್ಳಿ ಅವರೇ, ನಾನು ಎಲ್ಲವನ್ನೂ ಬಿಟ್ಬಿಟ್ಟಿದ್ದೀನಿ, ಪೂರ್ಣಾವಧಿ ಕಾರ್ಯಕರ್ತ. ಎಲ್ಲಿಗೆ ಕಾರ್ಯಕರ್ತ ನೀವು ಅನ್ನೋದೇ ಗೊತ್ತಿಲ್ಲ. ಎಲ್ಲಿಗೆ ಕಾರ್ಯಕರ್ತ? ಇದು ನಾವು ಒಂದು ಧರ್ಮವನ್ನು ಕಟ್ಟಬೇಕಾದ್ರೆ, ಒಂದು ಧರ್ಮವನ್ನು ಬೆಳೆಸಬೇಕಾದ್ರೆ ಮೊದಲು ಆ ಧರ್ಮದ ಕಟ್ಟುಪಾಡುಗಳನ್ನು, ಆ ಧರ್ಮದಲ್ಲಿ ಇರುವಂತಹ ಸಂಸಾರ, ಮದುವೆ, ಮಕ್ಕಳು ಎಲ್ಲವನ್ನು ನಿಭಾಯಿಸಿ ಅದಾದ ನಂತರ ಅದರಲ್ಲಿ ಸಮಯ ಉಳಿದ್ರೆ ಧರ್ಮ ಸಂರಕ್ಷಣೆ, ಧರ್ಮದ ಸಂಘಟನೆ, ಸಂಸ್ಕೃತಿಯನ್ನು ಉಳಿಸುವಂಥದ್ದು, ಸಂಸ್ಕೃತಿಯ ಬಗ್ಗೆ ಪ್ರಚಾರ ಮಾಡುವಂಥದ್ದು, ಇದನ್ನೆಲ್ಲ ಮಾಡ್ತಾರೆ ಪುನೀತ್ ಕೆರೆಹಳ್ಳಿ ಅವರೇ. ನೀವು ಇದನ್ನು ಒಂದು ಉದ್ಯೋಗ ಅಂತ ಮಾಡ್ಕೊಂಡು ಬಿಟ್ಟಿದ್ದೀರಿ. ನಿಮ್ಮ ಜೊತೆಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಸಹ 2010ರಿಂದನೂ ಅವರು ಜಾಗೋ ಭಾರತ್ ಅಂತ ಮಾಡ್ಕೊತಾ ಬಂದರು. 2013 ಎಂಡಲ್ಲಿ ನಮೋ ಭಾರತ್ ಅಂತ ಮಾಡ್ಕೊಂಡ್ರು. ಅವತ್ತು ಪ್ರಾರಂಭ ಮಾಡಿದ್ದು ಮೋದಿಯ ಜಪ ಮಾಡಿಕೊಂಡು ಇವತ್ತು ಆರಾಮಾಗಿದ್ದಾರೆ. ಅವರು ಸಹ ನಿಮ್ಮ ರೀತಿಯಾಗಿ ಅವರು ಮದುವೆನೂ ಮಾಡ್ಕೊಂಡಿಲ್ಲ, ಅವ್ರ ಮಕ್ಕಳು ಆಗಿಲ್ಲ, ವೇದಿಕೆ ಮೇಲೆ ಮಾತ್ರ ಹೇಳ್ತಾರೆ 3 ಜನ ಮಕ್ಕಳನ್ನು ಮಾಡ್ಕೊಳ್ಳಿ ಅಂತ. ನೀವು ಸಹ ಅದೇ ಹಾದಿನಲ್ಲಿ ಹೋಗ್ತಾ ಇದ್ದೀರಿ. ಅಬ್ದುಲ್ ರಜಾಕ್ ಮೇಲೆ ನೀವು ದೂರ್ತಾ ಇರುವಂಥದ್ದು ನೋಡಿದ್ರೆ ಸುಮ್ಮನೆ FIR ಆಗುತ್ತಾ? ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಟಿರ್ತೀರಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿರ್ತೀರಲ್ಲ. 45ರ ಜೊತೆಗೆ 46 ಒಂದು FIR ಆಗಿದೆ. ಸರ್ಟಿಫಿಕೇಟ್ ಇದ್ದಾಗೆ ಮಾಡ್ಕೊಂಡೋಗಿ. ನಾವು ಪದೇ ಹೇಳ್ತಾ ಇರ್ಬೋದು ಇದೇ ವಿಚಾರ ಪುನೀತ್ ಕೆರೆಹಳ್ಳಿ ಅವರೇ. ನೀವು ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತೇಳ್ಬಿಟ್ಟು ಮುಸಲ್ಮಾನರು ಹೇಳಿದಾಗ ಅವ್ರ ಜೊತೆಗೆ ನಿಂತ್ಕೊಳ್ಳೋದಿಲ್ಲ. ನೀವು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡೋದಿಲ್ಲ. ಮುಸಲ್ಮಾನರು ಹೇಳ್ತಾ ಇದ್ದಾರೆ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತ. ನಿಮಗೆ ರಾಷ್ಟ್ರೀಯ ಪ್ರಾಣಿ ಮಾಡೋದು ನಿಮ್ಗೆ ಇಷ್ಟ ಇಲ್ಲ. ಹಿಂದೂ ಧರ್ಮ ಅಪಾಯದಲ್ಲಿದೆ, ಹಿಂದೂ ಧರ್ಮ ಅಪಾಯದಲ್ಲಿದೆ, ಹಿಂದೂ ಸಂಸ್ಕೃತಿ ಹಾಳಾಗ್ತಾ ಇದೆ, ಅದನ್ನು ಉಳಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಆದರೆ ಮದುವೆಗಳಿಗೆ ಹೋಗ್ತೀರಿ, ನಿಮ್ಮ ಕುಟುಂಬದ ಮದುವೆಗೆ ಹೋಗ್ತೀರಿ, ಅದರ ವಿಚಾರ, ಅದರ ಸವಿಯನ್ನು ಉಣ್ಬೇಕಾದಂತಹ ನೀವು ಇವತ್ತು ಪೊಲೀಸರಿಂದ ಅರೆಸ್ಟ್ ಆಗ್ತೀರಿ. ಇದೇ ಜೀವನ. ಪುನೀತ್ ಕೆರೆಹಳ್ಳಿ ಅವರೇ, ಅಬ್ದುಲ್ ರಜಾಕ್ ಅವರ ಧರ್ಮವನ್ನು ಅವರು ಕಾಪಾಡ್ತಾ ಇದ್ದಾರೆ.
ಅಬ್ದುಲ್ ರಜಾಕ್ ಅಂತಹ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಮುಸಲ್ಮಾನರು ಅವರ ಧರ್ಮದ ಆಚರಣೆಗಳನ್ನು ಅವರಿವತ್ತೂ ಬಿಟ್ಟಿಲ್ಲ. ಅವರ್ಯಾವತ್ತೂ ಸಹ ನಿಮ್ಮ ಥರ ಕುಟುಂಬವನ್ನು ಬಿಟ್ಟು, ಸಂಸಾರಗಳನ್ನು ಬಿಟ್ಟು, ಕಟ್ಟುಪಾಡುಗಳನ್ನು ಬಿಟ್ಟು, ಆಚರಣೆಗಳನ್ನು ಬಿಟ್ಟು ನಿಮ್ಮ ಥರ 24/7 ನನ್ನ ಧರ್ಮ ಅಪಾಯದಲ್ಲಿದೆ ಅಂತೇಳಿ ಅವ್ರು ಬೀದಿಗಿಳಿದು ಹೋರಾಟ ಮಾಡ್ತಿಲ್ಲ. ಅವರು ಸಾಂಸಾರಿಕ ಜೀವನದಲ್ಲಿ ಅವರೆಲ್ಲವನ್ನು ಮಾಡಿಕೊಂಡು ಒಗ್ಗಟ್ಟಿನಿಂದ ನೀವು ಏನು ಹೇಳಿಕೆ ಕೊಡ್ತೀರಲ್ಲ ಎಲ್ಲವನ್ನು ಸಂಗ್ರಹಿಸಿ ನಮ್ಮ ಧರ್ಮಕ್ಕೆ ಇವರು ಅಪಚಾರ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ದಾಖಲೆಗಳನ್ನು ತೆಗೆದುಕೊಂಡೋಗಿ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸ್ತಾ ಇದ್ದಾರೆ. ನೀವು ಮುಸಲ್ಮಾನರನ್ನು ಟಾರ್ಗೆಟ್ ಮಾಡ್ತೀರಿ, ಇಸ್ಲಾಂ ಧರ್ಮವನ್ನು ಟಾರ್ಗೆಟ್ ಮಾಡ್ತೀರಿ. ಅಬ್ದುಲ್ ರಜಾಕ್ ಹಿಂಗೆ ಮಾಡಿಬಿಟ್ಟ ಅಂತಂದರೆ, ಹಾಗಾದರೆ ಒಬ್ಬ ಧರ್ಮಗುರುವನ್ನು ನಿಲ್ಲಿಸಿದ್ದಾರೆ ಅಂತೇಳಿ FIR ಆಗಿದೆಯಲ್ಲ, FIR ಆಗಿದ್ಮೇಲೆ ನಿಮಗೆ ವಾದ ಮಾಡೋದಕ್ಕೆ ನಿಮ್ಮ ಜೊತೆ ಲಾಯರ್ಗಳಿದ್ದಾರಲ್ಲ. ಇವತ್ತಿನವರೆಗೂ ನಿಮ್ಮ ಜೊತೆಯಲ್ಲಿ ನಿಮ್ಮೊಬ್ಬರನ್ನ ಒಂದಷ್ಟು ಜನ ಬಿಟ್ಟರೆ, ಒಂದು 3-4 ಜನ ಬಿಟ್ಟರೆ, ಯಾರಾದರೂ ಭಾರತೀಯ ಜನತಾ ಪಕ್ಷದವರು ನಿಮ್ಮ ಜೊತೆಯಲ್ಲಿ ನಿಮ್ಮ ಹೋರಾಟದಲ್ಲಿ ಭಾಗವಹಿಸಿದ್ದಾರಾ? ಹಿಂದೂ ಸಂಘಟನೆಗಳು ನಿಮ್ಮ ಜೊತೆ ಭಾಗವಹಿಸಿದಾವ? ಕರ್ನಾಟಕದಲ್ಲಿ ಎಷ್ಟು ಕೋಟ್ಯಾಂತರ ಜನ ಹಿಂದೂಗಳಿದ್ದಾರೆ. ನೀವೊಬ್ಬರೇನ ಹಿಂದೂ ರಕ್ಷಕರು? ವಿಚಾರ ಮಾಡ್ಕೊಳ್ಳಿ. ನಮ್ಮ ಅಕ್ಷರ ಮೀಡಿಯಾದಲ್ಲಿ ನಿಮ್ಮ ಬಗ್ಗೆ ಯಾಕೆ ಪದೇ ಪದೇ ಈ ವಿಚಾರಗಳನ್ನು ಎತ್ತುತ್ತಾ ಇರ್ತೀವಿ ಅಂತಂದರೆ, ನೀವು ಸತ್ಯವನ್ನು ತಿಳ್ಕೊಳ್ಬೇಕು. ಪುನೀತ್ ಕೆರೆಹಳ್ಳಿ ಅವರೇ, ಬಿಸಿ ರಕ್ತ ಇವತ್ತು ನಿಮಗೆ ಬಿಸಿ ರಕ್ತ ಇದೆ. ಕೇಸುಗಳು ಹಾಕಿಸ್ಕೊಳ್ತೀರಿ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತೀರಿ, ನಿಮಗೆಲ್ಲೋ ಒಂದು ಕಡೆ ಹಣದ ಸಂಗ್ರಹಣೆ ಆಗುತ್ತೆ. ದುಡಿಯೋದನ್ನು ಬಿಟ್ಟುಬಿಟ್ರಿ, ಕಾರ್ ಡ್ರೈವರ್ ಆಗಿದ್ರಿ, ಏನೋ ದುಡಿತಾ ಇದ್ರಿ, ಕಾಮಿಡಿ ಮಾಡ್ತಾಯಿದ್ರಿ, ಕುಮಾರಸ್ವಾಮಿ ಅವರಿಗೆ ಕರಿ ಇಡ್ಲಿ ಅಂತಂದ್ರಿ, ಏನೇನೋ ಭಾಷೆಗಳನ್ನು ಮಾತಾಡಿದ್ರಿ. ಎಲ್ಲ ಕಾಮಿಡಿ ಆಯಿತು. ಎಲ್ಲ ಕಾಮಿಡಿ ಆಗಿ ರಾಮನಗರದಲ್ಲಿ ಯಾವುದೋ ಒಂದು ಗೋ ವಿಚಾರದಲ್ಲಿ, ಸಾಗಾಣಿಕೆ ವಿಚಾರದಲ್ಲಿ ಒಂದು ಕೊಲೆ ಕೇಸ್ನಲ್ಲಿ ಫಿಟ್ ಆದ್ವಿ. ನೀವೇ ಹೇಳ್ಕೊಂಡಿರೋ ಥರ ಯಾವುದೋ ಒಂದು ಕ್ಯಾಟ್ರಿಂಗ್ ಕೆಲಸ ಮಾಡಬೇಕಾದ್ರೆ ನಾನು ಯಾವುದೋ ಒಂದು ಕೇಸ್ನಲ್ಲಿ ನಾನು ಸಿಗಾಕೊಂಡಿದ್ದೀನಿ ಅಂತ, ನೀವೇ ವೇಶ್ಯಾವಾಟಿಕೆ ಕೇಸ್ನಲ್ಲಿ ನಾನು ಸಹ ಆರೋಪಿ ಇದ್ದೀನಿ ಅಂತ ಹೇಳ್ಕೊಳ್ತಾ ಇದ್ದೀರಿ. ಎಲ್ಲವನ್ನೂ ಮಾಡಿಕೊಂಡ್ರಿ. ಇವತ್ತು ಬಿಸಿ ರಕ್ತ ಇದೆ. ಬಿಸಿ ರಕ್ತ ಕಡಿಮೆ ಆಗ್ತಾ ಇದ್ದ ಹಾಗೆ ನಾಳೆ ವಯಸ್ಸಾಗ್ತಾ ಇರುತ್ತೆ. ನಾಳೆ ಏನು ಮಾಡ್ತೀರಿ? ಯಾರೂ ಬರೋದಿಲ್ಲ. ಇವತ್ತು ಬಿಸಿ ರಕ್ತದಲ್ಲಿ ಕುದಿ ಅಂತ ಕುದೀತಾ ಇದ್ದೀರಿ. ಇವತ್ತೇ ನಿಮ್ಮ ಜೊತೆಯಲ್ಲಿ ಯಾರೂ ಬರ್ತಾ ಇಲ್ಲ. ಯಾವ BJPಯವರು ಬರ್ತಾ ಇಲ್ಲ. BJPಯ ನಾಯಕರ ಮಕ್ಕಳುಗಳು ಆರಾಮಾಗಿ ಫಾರಿನ್ನಲ್ಲಿ ಎಜುಕೇಷನ್ ಮಾಡ್ಕೊಂಡಿದ್ದಾರೆ, ಆರಾಮಾಗಿದ್ದಾರೆ. ನೀವು ಮಾತ್ರ ರೋಡ್ನಲ್ಲಿ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಹೇಳ್ಕೊಂಡು ಜೈಕಾರ ಹಾಕ್ಕೊಂಡು ಹೋಗ್ತಾ ಇದ್ದೀರಿ. ಆತಂಕ, ಜೀವ ಬೆದರಿಕೆ ಇದೆ ಅಂತೇಳಿ ನೀವೇ ಹೇಳ್ತಾ ಇದ್ದೀರಿ. ನನಗೆ ಜೀವ ಬೆದರಿಕೆ ಇದೆ, ನನಗೆ ರಕ್ಷಣೆ ಕೊಡಿ ಅಂತೇಳಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀರಿ. ಇದು ವಾಸ್ತವ ಸ್ಥಿತಿ. ಪುನೀತ್ ಕೆರೆಹಳ್ಳಿ ಅವರೇ, ನಿಮ್ಮನ್ನು ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ. ಯಾಕೆಂದರೆ FIR ಇರುತ್ತೆ, ಕಾನೂನಿಗೆ ಏನು ಬೆಲೆ ಕೊಡಬೇಕು ಆ ರೀತಿ ಅರೆಸ್ಟ್ ಮಾಡ್ತಾರೆ. ನೀವು ಅದನ್ನು ಅಲ್ಲಿಂದ ಬೇಲ್ ತಗೊಳ್ಳೋದು, ಇನ್ನೊಂದು 2-3 ದಿವಸದಲ್ಲಿ ಒಂದು ಟೀಮ್ ಕಾಯ್ಕೊಂಡಿರ್ತದೆ ನಿಮಗೆ ಬೇಲ್ ಕೊಡೋದಕ್ಕೆ, ಬೇಲ್ ಬಿಡಿಸೋದಕ್ಕೆ, ಕೋರ್ಟಿಗೆ ಬರೋದಕ್ಕೆ ಎಲ್ಲ ಕಾಯ್ಕೊಂಡಿರ್ತದೆ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ? ಸುಮ್ಮನೆ ಒಂದು ಸುದ್ದಿ ಆಗ್ತಾ ಇದೆ, ಇದು ಸುದ್ದಿ ಆಗಲಿ. ಎಲ್ಲದಕ್ಕಿಂತ ಮಿಗಿಲಾದದ್ದು ಜೀವನ. ಪುನೀತ್ ಕೆರೆಹಳ್ಳಿ ಅವರೇ, ನಿಮ್ಮ ಅಣ್ಣನ ತಮ್ಮನ ಮದುವೆ ನಡೀತಾ ಇದೆ. ಅದು ಸಾಂಸಾರಿಕ ಶುಭಗಳಿಗೆ ಅದು. ನೀವು ಸಹ ಆ ರೀತಿಯಾಗಿ ಮಾಡಿಕೊಂಡು ಒಬ್ಬ ಹಿಂದೂವಾಗಿ ಒಂದು ಸಾಂಸಾರಿಕ ಜೀವನದಲ್ಲಿ ಮದುವೆ ಆಗಿ ಮಕ್ಕಳನ್ನು ಪಡೆದು ಒಂದು ಒಳ್ಳೆಯ ಕುಟುಂಬದ ಸದಸ್ಯನಾಗಿ ಅದಾದ ನಂತರ ನೀವು ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತೇಳಿ ಅಲ್ಲಿ ಹಿಂದೂ ಧರ್ಮದ ರಕ್ಷಣೆಗೆ, ಸಂಸ್ಕೃತಿಯ ರಕ್ಷಣೆಗೆ ಹೋರಾಟ ಮಾಡಿ. ಅವತ್ತು ನಿಮ್ಮನ್ನು ಹೌದು ಅಂತ ಹೇಳ್ಬೋದು. ಇಲ್ಲದ ಹೋದರೆ ನೀವು ಇದೇ ರೀತಿ 46 ಆಯಿತು, ಇನ್ನು 4 ಆಗುತ್ತೆ, 50 ಹಾಫ್ ಸೆಂಚುರಿ ಕೇಕ್ ಕಟ್ ಮಾಡ್ಕೊಳ್ಳಿ. ಅದಾದ ನಂತರ 75, ಅದಾದ ನಂತರ 100 ಡೇಸ್ ಅನ್ನೋ ಥರ 100 ಕೇಸುಗಳು ಅಂತ ಒಂದು ದೊಡ್ಡದಾದಂಥ ಅಭಿಯಾನ ಮಾಡ್ಕೊಳ್ಳಿ. ಚಕ್ರವರ್ತಿ ಸೂಲಿಬೆಲೆ ಅವ್ರು ಮಾಡ್ತಾರಲ್ಲ, ನಮೋ ಬ್ರಿಗೇಡ್ 1 ಕ್ಲೋಸ್ ಮಾಡ್ತೀನಿ ಅಂತಾರೆ, ನಮೋ ಬ್ರಿಗೇಡ್ 2 ಟೀಮ್ ಮೋದಿ ಅದಾದ್ಮೇಲೆ ಕ್ಲೋಸ್ ಮಾಡ್ತಾರೆ, ನಮೋ ಬ್ರಿಗೇಡ್ 2 ನೆಕ್ಸ್ಟ್ ಏನಾದರೂ ಒಂದು ಉಟ್ಕೊಳ್ತಾರೆ. ಆ ರೀತಿ ನೀವು ಸಹ ಅವರ ಹಾದಿನಲ್ಲಿ ಹೋಗ್ತಾ ಇದ್ದೀರಿ. ಅದು ಯಾವತ್ತಿಗೂ ಸಹ ಫಲಿಸೋದಿಲ್ಲ. ಇದು ವಾಸ್ತವ ಸತ್ಯವನ್ನು ತಿಳ್ಕೊಳ್ಳಿ. ಒಬ್ಬ ಸ್ನೇಹಿತನಾಗಿ ಒಬ್ಬ ಸಾಂಸಾರಿಕ ಜೀವನವನ್ನು ನಡೆಸಿದಾಗ ಮಾತ್ರ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ. ಪುನೀತ್ ಕೆರೆಹಳ್ಳಿಯವರೇ, ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.